ಸ್ಪೆಷಲ್ ಒಕೇಶನ್ನಲ್ಲಿ ಏನಂದರೆ 2 ವಿಶೇಷ ಇದೆ. ಒಂದನೇದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದು ಜಂಬರೇಟ್ ನಡೀತಾ ಇದೆ 4 ದಿವಸ. ಅದಕ್ಕೆಲ್ಲ ತಾವೆಲ್ಲ ಬಂದಿದ್ದೀರಿ, ಅದು ಒಂದು ವಿಶೇಷ. ಅದು ನಮ್ಮ ಬೀದರ್ ಜಿಲ್ಲೆಯ ಶಾಹೀನ್ ಇನ್ಸ್ಟಿಟ್ಯೂಷನ್ ಅವರು ಹೋಸ್ಟ್ ಮಾಡ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕರಿಗೂ ನಾಗರಿಕರಿಗೂ ಕೂಡ ಏನಂದರೆ ಹೆಮ್ಮೆಯ ವಿಷಯ. ಎರಡನೇದ್ದು ಏನಂತಂದರೆ ಈ ಒಂದು ಸರ್ಕಲ್ ಏನಂತಂದರೆ ಅಭಿವೃದ್ಧಿ ಮಾಡಿದ್ದಾರೆ ಟ್ರಾಫಿಕ್ಕಿಗೋಸ್ಕರ. ಇದು ನಿಜವಾದ ಏನಂತಂದರೆ ಸಮಾಜ ಸೇವೆ. ಯಾಕೆ ಅಂತಂದರೆ ಈ ಸರ್ಕಲ್ ಇಷ್ಟು ದೊಡ್ಡದಿದೆ, ಇಲ್ಲಿ ಸಾಕಷ್ಟು ಏನಂತಂದರೆ ಹಿಂದೆ ಆಕ್ಸಿಡೆಂಟ್ಗಳು ಏನಂತಾರೆ ಆಗಿರುವಂಥದ್ದಿದೆ, ಸಾವು ನೋವು ಅಥವಾ ಏನಂದರೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಸೊ ಇದನ್ನು ಏನಂದರೆ ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಏನಂತಂದರೆ ಅವರು ಮಾತ್ರ ಅದನ್ನು ಫೀಲ್ ಮಾಡಬಲ್ಲರು, ಅದನ್ನು ಏನಂತಾರೆ ಅಂದ್ಕೋಬಲ್ಲರು. ಇಲ್ಲ ಇದನ್ನು ಏನಂದರೆ ಒಳ್ಳೆಯ ರೀತಿಯಲ್ಲಿ ನಾವು ಏನಾದರೂ ಇದನ್ನು ಮಾಡಬೇಕು, ಸಮಾಜಕ್ಕೋಸ್ಕರ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂಥೇಳಿ ಅದನ್ನು ನಮ್ಮ ಖಾದಿ ಸಾಬ್ ಅವರು ಮತ್ತು ಅವ್ರದ್ದು ಎಂಟೈರ್ ಟೀಮ್ ಏನಿದೆ ಇವತ್ತು ಈ ಒಂದು ಟ್ರಾಫಿಕ್ ಐಲ್ಯಾಂಡನ್ನು ಇಂಪ್ರೂವ್ ಮಾಡಿದ್ದಾರೆ. ಇದಕ್ಕೆಲ್ಲ ಏನಂತಂದರೆ ವಿಶಿಷ್ಟವಾಗಿ ಇದೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹಾಕುವಂತಹ ಸಿಸ್ಟಮ್ ಇದು. ಸೊ ಈ ಥರ ಎಲ್ಲ ಪಟ್ಟಿಗಳನ್ನು ಬಳಸಿ, ಆಮೇಲೆ ಕಾನ್ವೆಕ್ಸ್ ಮಿರರ್ಗಳನ್ನು ಹಾಕ್ಸಿದ್ದಾರೆ, ಆಮೇಲೆ ಏನಂದರೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ, ಮತ್ತು ಟ್ರಾಫಿಕ್ ಸಿಬ್ಬಂದಿ ಇವರು ಕೂತ್ಕೊಳ್ಳಿಕ್ಕೆ ಒಂದು ಔಟ್ಪೋಸ್ಟ್ ಕೂಡ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಬೀದರ್ ಜಿಲ್ಲೆ ಪೊಲೀಸ್ ವತಿಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಖಾದಿ ಸರ್ ಅವರಿಗೆ ಮತ್ತು ಶಾಹೀನ್ ಇನ್ಸ್ಟಿಟ್ಯೂಷನ್ನ ಎಲ್ಲ ಹಿರಿಯರಿಗೂ ಕೂಡ ಏನಂದರೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಕೂಡ ಇದನ್ನು ಮನಸ್ಸಲ್ಲಿ ಇಟ್ಕೋಬೇಕು. ನಮ್ಮ ಜೀವನದ ಆಯುಷ್ಯದಲ್ಲಿ 450 ಗಿಡಗಳನ್ನು ನಾವು ನೆಟ್ಟಿ ಬೆಳೆಸಬೇಕು ಅನ್ನುವಂಥದ್ದು. ಸೊ ಯಾರ್ಯಾರಿಗೆ ಅವಕಾಶ ಇದೆ, ಎಲ್ಲಿ ಜಾಗಗಳಿದೆ, ಎಲ್ಲಿ ಸ್ಕೂಲ್ಗಳಿದೆ, ಎಲ್ಲೆಲ್ಲ ಏನಂದರೆ ನೀವು ಇದನ್ನು ಒಂದು ಅಭಿಯಾನ ಥರ ಇಟ್ಕೋಬೇಕು. ನಾವು ಏನಂತಂದರೆ ಹಸಿರನ್ನಾಗಿ ಮಾಡಬೇಕು ಭೂಮಿಯನ್ನು. ಯಾಕಂದರೆ ಇಲ್ಲಿ ನಾವು ಕೇವಲ ನಮಗೋಸ್ಕರ ಅಷ್ಟೇ ಬದುಕೋದಲ್ಲ, ನಮ್ಮ ಮುಂದಿನ ಜನರೇಷನ್ಗೋಸ್ಕರನೂ ನಾವು ಏನಂದರೆ ಇದನ್ನು ಯೋಗ್ಯವಾದಂಥ ಸ್ಥಳ ಮಾಡಿ ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲೆ ಏನಂದರೆ ಭಗವಂತ ಕೊಟ್ಟಿದ್ದಾನೆ. ಸೊ ಅದನ್ನು ನಾವೆಲ್ಲ ಮಾಡೋಣ ಅಂತ ಹೇಳೋ ಮೂಲಕ, ಜೊತೆಗೆ ಟ್ರಾಫಿಕ್ ಬಗ್ಗೆ ಕೂಡ ನಾನು ಹೇಳಬೇಕಾಗ್ತದೆ. ಆ್ಯಸ್ ಅ ಪೊಲೀಸ್ ಆಫೀಸರ್ ಆಗಿ ಮೈನರ್ಸ್ 18 ಇಯರ್ಸ್ ಆಗೋವರೆಗೆ ಏನಂತಂದರೆ ಬೈಕ್ಗಳನ್ನು ಇನ್ನೊಂದನ್ನು ಚಲಾಯಿಸಬಾರ್ದು ಮತ್ತು ಹೆಲ್ಮೆಟ್ನ ಧರಿಸ್ಬೇಕು. ಇವತ್ತು ಏನಂದರೆ ಯುವ ಜನಾಂಗ ಏನಿದೆ ಆ ಡ್ರಗ್ಸ್ನ ಇದಕ್ಕೆ ಏನಂದರೆ ಒಳಗಾಗ್ತಾ ಇದ್ದಾರೆ. ಅದನ್ನು ಏನಂದರೆ ನೀವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿದ್ಯಾರ್ಥಿಗಳು ನೀವೆಲ್ಲ ಏನಂದರೆ ಇಲ್ಲಿ ಡಿಸಿಪ್ಲಿನು, ಶಿಸ್ತು ಮತ್ತು ನೀವೇನಂದರೆ ಹೆಲ್ದಿ ಲೈಫ್ ಸ್ಟೈಲ್ನ ಇಲ್ಲಿ ನಿಮಗೆ ಹೇಳ್ಕೊಡ್ಲಾಗ್ತದೆ. ಸೊ ಅದೇ ಥರ ಬೇರೆ ಮಕ್ಕಳು ಕೂಡ ಏನಂದರೆ ಅದಕ್ಕೆ ಅಡಿಕ್ಟ್ ಆಗದೇ ಇರೋ ಥರ ನೀವೆಲ್ಲ ಅವ್ರಿಗೆ ಏನಂದರೆ ತಿಳುವಳಿಕೆ ಹೇಳುವಂಥದ್ದು ಮತ್ತು ಟೀಚರ್ಸ್ ಮುಖಾಂತರ ಅವ್ರಿಗೆ ಹೇಳಿಸುವಂಥ ಕೆಲಸನ ನೀವೆಲ್ಲ ಮಾಡಬೇಕು. ನೀವು ಫಸ್ಟ್ ಬಲಿ ಆಗಬಾರ್ದು, ಇನ್ನೊಬ್ಬರೂ ಆಗಲಿಕ್ಕೆ ಬಿಡಬಾರ್ದು ಸ್ನೇಹಿತರನ್ನು. एक है 18 ईयर्स से कम वाले बच्चे बाइक नहीं चलाना है, और 18 ईयर्स के ऊपर जो भी हैं जिनके पास लाइसेंस है वो हेलमेट का इस्तेमाल करना है, ड्रग्स से बचना है और लोगों को बचाना है, एडवाइस करना है। और साथ ही साथ कार में सफ़र करने वाले 4 व्हीलर्स में चाहे पीछे के सीट पे हो या सामने की सीट पे हो, बेल्ट का इस्तेमाल करना चाहिए। बाज़ जगह बोला जाता है नहीं सर यहाँ पे हमारी चलती है, ज़रूरी नहीं है, ये ड्राइवर के लिए ज़रूरी नहीं है, पीछे बैठने वाला खुद बोलना ये मेरे लिए ज़रूरी है, मेरी जान के लिए ज़रूरी है। और गवर्नमेंट के क़ानून को, हमारे देश के क़ानून को उसका फॉलो करना हम सबका कर्तव्य है।